ನಮಸ್ಕಾರ ಸ್ನೇಹಿತರೆ, ನಾವು ಧುರಂಧರ್ 2 ದ ರಿವೆಂಜ್ ಮೂವಿಯನ್ನ ನೋಡಿದ್ವಿ. ಮೂವಿನ ಹತ್ತತ್ರ 4 ಗಂಟೆ ಇದೆ. ಒಂದು ಮೂವಿ ಪಾರ್ಟ್ 2 ಗೆನೆ ಒಂದು 250 to 300 crore ಖರ್ಚಾಗಿರ್ಬೋದು ಅಂತ ಹೇಳ್ತಿದ್ದಾರೆ. ಹಮ್ಜಾ ಕ್ಯಾರೆಕ್ಟರ್, ಆತನ ಹಿನ್ನೆಲೆ ಏನು ಅನ್ನೋದನ್ನ ತೋರಿಸ್ಬೇಕು ಅನ್ನೋ ತರದಲ್ಲಿ ಇತ್ತಲ್ವಾ. ಅದರ ಜೊತೆಗೆ ಹಿನ್ನೆಲೆ ತೋರಿಸ್ಬಿಟ್ಟು ಮತ್ತೆ ಪ್ರೆಸೆನ್ಸಿಗೆ ಬಂದು ಮತ್ತೆ ಸ್ಟೋರಿ ಮುಂದಕ್ಕೆ ಹೋಗುತ್ತೆ, ಏನಾಗುತ್ತೆ ಅನ್ನೋದು ಈ ಧುರಂಧರ್ 2 ನಲ್ಲಿ ಆಗುತ್ತೆ. ಮೂವಿ ಸ್ನೇಹಿತರೆ, ಬರೀ ಮೂವಿ ಅಂತ ನೋಡಿದ್ರೆ ಎಕ್ಸಲೆಂಟ್ ಮೂವಿ, ಎಕ್ಸ್ಟ್ರಾರ್ಡಿನರಿ ಆಕ್ಷನ್ ಇದೆ. ವೈಲೆನ್ಸ್ ಯಾವ ಲೆವೆಲ್ ಅಂದ್ರೆ ಸುಮಾರು ಸೀನ್ ನನಗೆ ನೋಡಕ್ಕಾಗದೆ ನಾನು ಕಣ್ಣನ್ನ ಮುಚ್ಕೊಳ್ತಾ ಇದೆ. ಮೂವಿ ಸ್ಟಾರ್ಟಿಂಗ್ ನಲ್ಲೇ ದೊಡ್ಡ ಡಿಸ್ಕ್ಲೇಮರ್ ಬರುತ್ತೆ, ಇದು ಯಾವುದೇ ಡಾಕ್ಯುಮೆಂಟ್ರಿ ಅಲ್ಲ, ನೈಜ ಘಟನೆಗಳಿಗೆ ಏನಾದ್ರು ಹೋಲಿಕೆ ಆದ್ರೆ ಕಾಕತಾಳಿ ಆ ತರ ಈ ತರ ಎಲ್ಲ ಹಾಕೊಂಡಿದ್ದಾರೆ. ಆದ್ರೆ ನೋಡೋ ಜನರಿಗೆ ಏನ್ ಮಾಡ್ತಾರೆ, ಇವರು ಇಲ್ಯೂಷನ್ ಕ್ರಿಯೇಟ್ ಮಾಡ್ತಾರೆ, ನಿಜವಾಗಿ ನಡೆದಿರೋ ಡಾಕ್ಯುಮೆಂಟ್ರಿ ತೋರಿಸ್ತಿದ್ದಾರೆ ಅನ್ನೋ ಫೀಲಿಂಗ್ ಅನ್ನ ತರ್ತಾರೆ. ಪಾಲಿಟಿಕ್ಸ್ ಕೂಡ ತರ್ತಾರೆ ಮಧ್ಯದಲ್ಲಿ, ಸ್ವಲ್ಪ ಪ್ರೊಪಗ್ಯಾಂಡಾ ಮಾಡ್ತಾರೆ. ಈ ಮೂವಿಲಿ ಪ್ರೊಪಗ್ಯಾಂಡಾ ಇದೆ, ಪೊಲಿಟಿಕಲ್ ಫೇವರಿಸಂ ಕೂಡ ಇದೆ. ಈಗಿರೋ ಆಡಳಿತ ಪಕ್ಷಕ್ಕೆ, ಬಿಜೆಪಿಗೆ, ನರೇಂದ್ರ ಮೋದಿ ಅವರಿಗೆ, ಯೋಗಿ ಆದಿತ್ಯನಾಥ್ ಸರ್ಕಾರಕ್ಕೆ ಎಲ್ಲ ಫೇವರ್ ಮಾಡುವಂತಹ ಸನ್ನಿವೇಶಗಳನ್ನ ಸೃಷ್ಟಿ ಮಾಡಲಾಗಿದೆ. ನನಗೆ ಓವರ್ ಆಲ್ ಆಗಿ ಫೈನಲಿ ಮೂವಿ ಹೇಗಿದೆ ಅಂತ ನೀವು ಕೇಳಿದ್ರೆ, ಮೂವಿ ಚೆನ್ನಾಗಿದೆ. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.